ಶ್ರೀ ಸಂಪತ್ ಶೆಟ್ಟಿ ಮಾಲಕತ್ವದ ಶ್ರೀ ಕೃಷ್ಣಪ್ರಸಾದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಘಟಕವಾದ ಶ್ರೀ ಕೃಷ್ಣಪ್ರಸಾದ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ನ ನೂತನ ಶಾಖೆಯು ಜನವರಿ 15ರಂದು ಬ್ರಹ್ಮಾವರ ತಾಲೂಕಿನ ವಂಡಾರಿನಲ್ಲಿ ವಿಜೃಂಭಣೆಯಿಂದ ಉದ್ಘಾಟನೆಗೊಂಡಿತು. ಮೂಡುಬಿದಿರೆಯ ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಪತ್ ಶೆಟ್ಟಿಯವರ ದೂರದರ್ಶಿತ್ವ ಮತ್ತು ಮಹತ್ವಾಕಾಂಕ್ಷೆಯ ಬಗ್ಗೆ ಶ್ಲಾಘಿಸಿದರು. ಮೂಲಭೂತವಾಗಿ ಬಹಳಷ್ಟು ದೂರದರ್ಶಿತ್ವ ಅವರಲ್ಲಿತ್ತು, ಮಹತ್ವಾಕಾಂಕ್ಷೆ ಇತ್ತು, ಒಂದು ಹೋರಾಟ ಮನೋಭಾವ ಇತ್ತು. ಇದರ ಜೊತೆಯಲ್ಲಿ ಒಂದು ರಿಸ್ಕ್ ಅನ್ನು ತೆಗೆದುಕೊಳ್ಳುವಂತಹ ಒಂದು ಮನಸ್ಸಿತ್ತು. ಬಹಳ ಮುಖ್ಯವಾಗಿ ಒಂದು ಮನುಷ್ಯನಿಗೆ ಬೇಕಾದ್ದು ಸ್ಪಷ್ಟತೆ ಮತ್ತೊಂದು ಕಾನ್ಫಿಡೆನ್ಸ್. ಇದರ ಒಟ್ಟಿಗೆ ಒಂದು ಒಳ್ಳೆಯ ಗುರಿಯನ್ನು ಇಟ್ಟುಕೊಂಡು ಒಂದು ತುಡಿತ ಇದ್ದದ್ದರಿಂದ ಏನು ಒಂದು ಜೀವನದಲ್ಲಿ ಒಂದು 12 ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯ, ಅದನ್ನು ಒಬ್ಬ ಶ್ರೀಸಾಮಾನ್ಯನಾಗಿ ಇವತ್ತು ಮಾಡಿದ್ದನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಅದಕ್ಕೆ ಅವರ ದೇವರ ಒಂದು ಅನುಗ್ರಹವು ಅವರಿಗೆ ಇತ್ತು. ಬೈಂದೂರು ಕ್ಷೇತ್ರದ ಮಾಜಿ ಶಾಸಕ ಸುಕುಮಾರ್ ಶೆಟ್ಟಿಯವರು ಕಾರ್ಯಕ್ರಮದ ಅತಿಥಿಯಾಗಿ ಆಸೀನರಿದ್ದು ಸಂಪತ್ ಶೆಟ್ಟಿಯವರ ಸಾಮಾಜಿಕ ಕೈಂಕರ್ಯಗಳ ಬಗೆಗಿನ ನಿಲುವನ್ನು ಶ್ಲಾಘಿಸಿ ಶುಭ ಹಾರೈಸಿದರು. ಸಂಪತ್ ಅವರಿಗೆ ಬಹುಮುಖವಾದಂಥ ಆಲೋಚನೆ ಇದೆ. ನಾನು ಸಮಾಜದಲ್ಲಿ ಹುಟ್ಟಿ ಸಮಾಜದ ಜನರಿಗೆ ನನ್ನಿಂದ ಏನಾಗಬೇಕು ಎನ್ನುವ ಮಹತ್ವದ ಆಲೋಚನೆ ಇದೆ. ಬೇರೆ ಯಾವುದೇ ಮಾಡಿದರೂ ಇಷ್ಟು ಜನರಿಗೆ ಉದ್ಯೋಗ ಕೊಡಲಿಕ್ಕೆ ಅವಕಾಶ ಇಲ್ಲ. ಈ ಕ್ಯಾಶುವಲ್ಲಿ ಭಾಳಷ್ಟು ಜನರಿಗೆ ಸಮಾಜದ ಕಟ್ಟ ಕಡೆಯ ಜನರನ್ನು ಉನ್ನತೀಕರಣಗೊಳಿಸುವ ಮಹತ್ವದ ಸಾಧನೆ ಈ ಕ್ಯಾಶ್ಯೂ ಫ್ಯಾಕ್ಟ್ರಿಯಿಂದ ಆಗತ್ತೆ. ಅದೆಷ್ಟೋ ಜನರ ಕುಟುಂಬ ಮೇಲೆ ಬರುತ್ತೆ. ಅಂತ ಒಂದು ಸಮರ್ಥವಾದಂಥ ವ್ಯವಸ್ಥೆಯನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಸಂಸ್ಥೆಯ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಪತ್ ಶೆಟ್ಟಿಯವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಒಂದು ಚಿಕ್ಕ ಗೇರು ಬೀಜ ಇಂಡಸ್ಟ್ರಿ ಅಂದ್ರೆ ಅವಾಗ ನಮ್ಗೆ ಕ್ಲಾರಿಟಿ ಇರಲಿಲ್ಲ. ಗೇರು ಬೀಜ ವ್ಯವಸ್ಥೆ ಅಂದ್ರೆ ಏನಂತ ನನಗೆ ಗೊತ್ತಿಲ್ಲದೆ ಇರುವ ಒಂದು ಹಂತದಲ್ಲಿ ನಾನು ಗೇರು ಬೀಜ ಇಂಡಸ್ಟ್ರಿಯನ್ನ ಆರಂಭ ಮಾಡಿದ್ವಿ. ಒಂದು ಇಂಡಸ್ಟ್ರಿ ಆರಂಭ ಮಾಡಬೇಕು ಅಂದಾಗ ಕ್ಯಾಪಿಟಲ್ ಬೇಕು, ಹಣಕಾಸು ಅನ್ನುವಂಥದ್ದು ಮೊದಲಿಂದನೂ ಎಷ್ಟು ಬೇಕು ಅಷ್ಟು ತಕ್ಕ ಮಟ್ಟಿಗೆ ಇದ್ದಂತ ಒಂದು ಕುಟುಂಬ ನಮ್ದು. ಅವಾಗ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಕರೆದು 2 ಲಕ್ಷ ರೂಪಾಯಿಯನ್ನ ನನ್ನ ಕೈ ಕೊಟ್ರು. ಅದೇ ನನ್ನ ಮೂಲ ಬಂಡವಾಳ ಆಗಿತ್ತು. ಅಲ್ಲಿಂದ ಆರಂಭ ಆದಂತದ್ದು ನನ್ನ ಜರ್ನಿ. ಕ್ರಮೇಣವಾಗಿ ಹಂತವಾಗಿ ನಾವು ಬೆಳೀತಾ ಬಂದ್ವಿ. ಆ ಟೈಮಲ್ಲಿ ನನ್ನ ಹತ್ರ ಇದ್ದಂತದ್ದು ಕೇವಲ 3 ಅಸೆಟ್. ಏನ್ ಕೇಳಿದ್ರೆ, ಒಂದು ಕನಸಿತ್ತು ನನ್ನ ಹತ್ರ. ಅದಾದ್ಮೇಲೆ ನನ್ನ ಹತ್ರ ಇದ್ದಂತದ್ದು ಕಾನ್ಫಿಡೆನ್ಸ್, ಹಾರ್ಡ್ ವರ್ಕ್ ಮಾಡ್ತೇನೆ ಅನ್ನುವಂತ ಒಂದು ಛಲ. 2012ರಲ್ಲಿ ಆರಂಭ ಮಾಡಿದಾಗ ನನ್ನ ಕೈ ಹಿಡಿದು ಮುನ್ನಡೆಸಿದವರು ಶ್ರೀಯುತ ಶಶಿಧರ್ ಶೆಟ್ರು, ನಾಗರಾಜ್ ಶೆಟ್ಟಿ ಅವರು, ಮತ್ತೆ ನಮ್ಮ ಫೇವರೇಟ್ ಕ್ಯಾಶ್ಯೂಸಿನ ಶಂಕರ್ ಹೆಗ್ಡೆ ಅವರು. ಇವರು 3 ಜನರ ಮಾರ್ಗದರ್ಶನ ಇಟ್ಕೊಂಡು ನಾನು ಆರಂಭ ಮಾಡಿದೆ. ಆರಂಭ ಮಾಡಿದ ಹಂತದಲ್ಲಿ ನಾನೊಬ್ಬ ಯಾಕೆ ಎಕ್ಸ್ಪೋರ್ಟರ್ ಆಗ್ಬಾರ್ದು ಅನ್ನುವಂತ ಒಂದು ಕಲ್ಪನೆ ಇಟ್ಕೊಂಡು 2012ರಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಬಹಳಷ್ಟು ಅಪ್ ಅಂಡ್ ಡೌನ್ ಗಳನ್ನ ನಾವು ಫೇಸ್ ಮಾಡಿದ್ವಿ. ಒಂದು ಹಂತದಲ್ಲಿ ಸುಮಾರು 1 ಕೋಟಿ ರೂಪಾಯಿಯಷ್ಟು ನಷ್ಟವನ್ನ ಅನುಭವಿಸಿದ್ವಿ. ಆ ಸಮಯದಲ್ಲಿ ಎಲ್ಲರೂ ಮಾತಾಡ್ಬಿಟ್ರು, ಹಿ ಇಸ್ ಫಿನಿಶ್ಡ್ ಅಂದ್ರು, ಇವನ್ ಕತೆ ಮುಗಿದೋಯ್ತು, ಇನ್ನು ಇವನಿಗೆ ಹೇಳ್ಲಿಕ್ಕೆ ಆಗಲ್ಲ ಅಂತಂದ್ರು. ಆವಾಗ್ಲೂ ಕೂಡ ನನ್ನ ಕೈಯಲ್ಲಿ ಉಳ್ಕೊಂಡಿದ್ದು ಕಾನ್ಫಿಡೆನ್ಸ್ ಮಾತ್ರ. ರಾತ್ರಿ ಮಲಗಿದಾಗ ನಿದ್ದೆ ಬರ್ತಾ ಇರ್ಲಿಲ್ಲ. ವಿವೇಕಾನಂದರದ್ದು, ಅಬ್ದುಲ್ ಕಲಾಂ ಅವರ ಪುಸ್ತಕಗಳನ್ನ ಓದ್ತಾ ಎಷ್ಟೋ ರಾತ್ರಿಗಳನ್ನ ನಾನು ಬೆಳಗ್ಗೆ ಮಾಡ್ತಾ ಇದ್ದೆ. ಅವಾಗ್ಲೂ ಕೂಡ ಆ ಕಾನ್ಫಿಡೆನ್ಸ್ ನ ಬಿಟ್ಕೊಡ್ಲಿಲ್ಲ. ಅವಾಗೆಲ್ಲ ಏನಿತ್ತು ಅಂದ್ರೆ ವೀಕೆಂಡ್ ಪೇಮೆಂಟ್, ಅಂದ್ರೆ ಪ್ರತಿ ಶನಿವಾರ ಎಂಪ್ಲಾಯ್ಸ್ಗೆ ನಾವು ಸ್ಯಾಲರಿ ಕೊಡ್ಬೇಕಾಗಿತ್ತು. ಹೆಚ್ಚು ಕಡಿಮೆ 50,000 60,000 ಸ್ಯಾಲರಿ ಕೊಡುವಂತ ದಿನಗಳದು ಒಂದು ವಾರಕ್ಕೆ. ಆ 60,000 ರೂಪಾಯಿನ ಅಡ್ಜಸ್ಟ್ ಮಾಡ್ಲಿಕ್ಕೆ ನನಗೆ ಗುರುವಾರದಿಂದ ಅದೇ ಕೆಲಸ. ಈ 60,000ನ ಈ ವಾರ ಯಾರಿಂದ ಕಲೆಕ್ಟ್ ಮಾಡುದು ಅಂತ. ನನ್ನ ಸ್ನೇಹಿತರು ಒಬ್ರು ಶಿವಮೂರ್ ಕೆಲವೊಬ್ರು ಡಾಕ್ಟರ್ ಇದ್ರು, ಅವ್ರ ಹತ್ರ ಹೋಗಿ 25,000 ತರ್ತಾ ಇದ್ದೆ. ಇನ್ನೊಂದು ಸ್ನೇಹಿತರು ಹೋಗಿ 20,000 ತರ್ತಾ ಇದ್ವಿ. ಹಾಗೆ ತಗೊಂಡ್ ಬಂದು ಶನಿವಾರ ವರ್ಕರ್ ಸ್ಯಾಲರಿ ಮಾಡ್ತಾ ಇದ್ವಿ. ಇಂಪೋರ್ಟ್ ಗೂಡ್ಸ್ ಬರ್ತಾ ಇತ್ತು, 40-50 ಲಕ್ಷ ರೂಪಾಯಿ ಹಣ ಬೇಕಾಗಿತ್ತು. ಅಂತ ಟೈಮಲ್ಲಿ ಮ್ಯಾಂಗ್ಳೂರಲ್ಲಿ ಒಬ್ರು ಸೀನಿಯರ್ ಮೋಸ್ಟ್ ಏಜೆಂಟ್ ಇದ್ರು, ಮೋಹನ್ ಕಾಮತ್ ಸರ್ ಅಂತ. ಅವ್ರ ಹತ್ರ ಅವ್ರ ಟೇಬಲ್ ಅಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದೆ. ಸರ್ ನನಗೆ ಇಷ್ಟ ಹಣ ಬೇಕು ಅಂತಂದಾಗ ಅವರು ಡೆಲ್ಲಿ ಕಾಲ್ ಮಾಡೋರು. ಕಾಲ್ ಮಾಡಿ ಹೇಳ್ತಾ ಇದ್ರು, ಇವತ್ತು ಹಣ ಅವನಿಗೆ ಕೃಷ್ಣಪ್ರಸಾದ್ ಇವತ್ತೊಂದು 25-30 ಲಕ್ಷ ಹಣ ಹಾಕು, 15-20 ದಿನ ಬಿಟ್ಟು ಅವನು ಗೇರು ಬೀಜ ನಿನಗೆ ಕಳಿಸ್ಕೊಡ್ತಾನೆ, ಚುಕ್ತ ಆಗತ್ತೆ ಅಂತ.
ಆ ರೀತಿಯಲ್ಲಿ ಬಂದ ಕಚ್ಚಾ ಗೇರು ಬೀಜಗಳನ್ನ ಮ್ಯಾಂಗ್ಳೂರ್ ಪೋರ್ಟ್ ಇಂದ ರಿಲೀಸ್ ಮಾಡಿಕೊಂಡು ಮತ್ತೆ ಪ್ರೋಸೆಸ್ ಮಾಡಿ ಹಾಗೆ ನನ್ನ ಜರ್ನಿ ಅನ್ನುವಂಥದ್ದು ಕಂಟಿನ್ಯೂ ಆಗ್ತಾ ಹೋಗ್ತು. ಬೆಳಿಗ್ಗೆ 10ರಿಂದ ಕುಂದಾಪುರದ ನೃತ್ಯ ವಸಂತ ನಾಟ್ಯಾಲಯದಿಂದ ನೃತ್ಯ ಸಿಂಚನ ಕಾರ್ಯಕ್ರಮ ಸಂಪನ್ನಗೊಂಡು ಮಧ್ಯಾಹ್ನ 1:30ರಿಂದ ಪೂರ್ಣಚಂದ್ರ ಯಕ್ಷಕಲಾ ಪ್ರತಿಷ್ಠಾನ ಕೊಂಡದಕುಳಿ ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ದಕ್ಷಯಜ್ಞ ಯಕ್ಷ ಪ್ರದರ್ಶನ ನೆರವೇರಿ ಕಾರ್ಯಕ್ರಮದ ಕಳೆ ಹೆಚ್ಚಿಸಿದವು. ಮೋಹದಲ್ಲಿ ಈ ಸಂದರ್ಭದಲ್ಲಿ ಸಂಸ್ಥೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಸಂಸ್ಥೆಯ ಉತ್ತಮೋತ್ತಮ ಪ್ರಗತಿಗೆ ಕಾರಣೀಭೂತರಾದ 3 ಮಂದಿಗೆ ಬಹುಮಾನವಾಗಿ ಕಾರನ್ನು ಹಾಗೂ 2 ಮಹಿಳಾ ಸಿಬ್ಬಂದಿಗೆ 3 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ವೇದಿಕೆಯಲ್ಲಿ ಬಹುಮಾನವಾಗಿ ನೀಡಲಾಯಿತು. ಸಂಪತ್ ಶೆಟ್ಟಿಯವರ ಉದ್ಯಮ ಗುರುಗಳಾದ ಉದ್ಯಮಿ ಶಂಕರ್ ಹೆಗ್ಡೆ ಹಾಗೂ ಶಶಿಧರ್ ಶೆಟ್ಟಿಯವರನ್ನು ಕೂಡ ಕಾರ್ಯಕ್ರಮದಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿ, ಗುರ್ಮೆ ಸುರೇಶ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ದಿನೇಶ್ ಹೆಗ್ಡೆ ಮೊಳಹಳ್ಳಿ, ಸಹಕಾರಿ ಕ್ಷೇತ್ರದ ಧುರೀಣ ಜಯಕರ್ ಶೆಟ್ಟಿ ಇಂದ್ರಾಳಿ, ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ, ನಾಗರಾಜ್ ಶೆಟ್ಟಿ, ಪುರೋಹಿತರಾದ ಸುಧೀರ್ ಅಡಿಗ, ಕ್ಯಾಶ್ಯೂ ಸಂಸ್ಥೆಗಳ ಅಧ್ಯಕ್ಷರಾದ ಎ.ಕೆ. ರಾವ್, ಎಸ್ಬಿಐ ಬ್ಯಾಂಕ್ನ ಅಧಿಕಾರಿ ಕೃಷ್ಣ ಮೋಹನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೆಸಿ ರಾಜೇಶ್ ಕುಂದಾಪುರ ಕಾರ್ಯಕ್ರಮ ನಿರೂಪಿಸಿದರು.